ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಆದಷ್ಟು ಬೇಗ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಸೊ ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎರಡು ಬ್ರೇಸ್ಲೆಟ್ ಇದೆ. ಲೈಕ್ ಒಂದು ಬಂದು ನಿಮ್ಮ ಕಾನ್ಫಿಡೆನ್ಸ್ ಅಥವಾ ನಿಮಗೇನು ಸ್ವಲ್ಪ ಒಂದು ಭಯ ಅನ್ನೋದಿರುತ್ತೆ, ಇದಕ್ಕೆಲ್ಲ ಮೋಟಿವೇಶನ್ ಅಂದರೆ ನಿಮ್ಮನ್ನು ಬೂಸ್ಟ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಕರಿಯರ್ ಗ್ರೋತ್ ಚೆನ್ನಾಗಾಗೋದಕ್ಕೆ ಬಂದು ಈ ಒಂದು ಬ್ರೇಸ್ಲೆಟ್ ಇರುವಂಥದ್ದು. ಇದು ನನ್ನ ಕ್ಲೈಂಟ್ ಪರ್ಸ್ನಲೈಸ್ ಮಾಡಿಸ್ಕೊಂಡು ಅವರು ಆರ್ಡರ್ ಕೊಟ್ಟಿರುವಂಥದ್ದು, ಬಲ್ಕ್ ಆರ್ಡರ್. ಸೊ ಅವ್ರಿಗೂ ಥ್ಯಾಂಕ್ ಯು. ಇದು ಬಂದು ಮನಿ ಮ್ಯಾಗ್ನೆಟ್. ಸೊ ಮನಿ ಮ್ಯಾಗ್ನೆಟ್ ಗೊತ್ತೇ ಇರುತ್ತೆ ನಿಮಗೆ, ದುಡ್ಡಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡುವಂಥ ಬ್ರೇಸ್ಲೆಟ್ ಇದು. ಸೊ ಇನ್ನೂ ಸಹ ತುಂಬ ಬ್ರೇಸ್ಲೆಟ್ಸ್ ಇದೆ. ಸೊ ನಾನು ಇಲ್ಲಿ ಸ್ವಲ್ಪ ತೋರಿಸ್ತೀನಿ. ಇದು ಬಂದು ಹೆಲ್ತ್ ಸಪೋರ್ಟ್ ಬ್ರೇಸ್ಲೆಟ್. ಓವರಾಲ್ ಹೆಲ್ತ್ ವೈಸ್ ನೀವು ಇದನ್ನು ವೇರ್ ಮಾಡ್ಬೋದು, ಅದಕ್ಕೋಸ್ಕರ ಇದು. ಹಾಗೆ ಯಾರಿಗಾದರೂ ಸೆಲೆನೇಟ್ ಪ್ಲೇಟ್ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬೋದು. ಆ್ಯಂಡ್ ಈ ಬ್ರೇಸ್ಲೆಟ್ಸ್ ಬೇಕು ಅಂದ್ರೂ ಬುಕ್ ಮಾಡ್ಕೋಬೋದು. ಸೊ ಈಗ ಪಿಕ್ ಕಾರ್ಡ್ ರೀಡಿಂಗ್ ಅಂತ ಹೇಳಿದೆ. ಈ ಎರಡು ಬ್ರೇಸ್ಲೆಟಲ್ಲಿ ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿಕೊಂಡು ನಿಮ್ಮ ಲವ್ ಲೈಫ್ ರಿಲೇಟೆಡ್ ನೀವು ರೀಡಿಂಗನ್ನು ನೋಡ್ಬೋದು. ಐ ಹೋಪ್ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನಿಮಗೆ ಯಾವ ಥರ ಬ್ರೇಸ್ಲೆಟ್ ಬೇಕೋ ಅದನ್ನು ಸಹ ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಅವೈಲಬಲ್ ಇದೆ. ಸೊ ಒನ್ಸ್ ನೀವು ಮೆಸೇಜ್ ಮಾಡಿದ್ರೆ, ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ನೀವು ಚೂಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಫಸ್ಟು ಯಾರೆಲ್ಲ ಈ ಒಂದು ಮನಿ ಮ್ಯಾಗ್ನೆಟ್ನ ಚೂಸ್ ಮಾಡಿದ್ದೀರಾ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, ಸೊ ಕಾರ್ಡ್ ಶಫಲ್ ಆಗಿದೆ. ಸೊ ಫಸ್ಟ್ ಕಾರ್ಡ್ ನಿಮ್ಮ ಪಾರ್ಟ್ನರ್ ಅವರ ಸದ್ಯದ ಪರಿಸ್ಥಿತಿ ಏನಿದೆ ನೋಡೋಣ. ಓಕೆ, ಇಲ್ಲಿ 2 ಕಾರ್ಡ್ಸ್ ಇದೆ. ಫಸ್ಟ್ 3 ಆಫ್ ಪೆಂಟಿಕಲ್ಸ್, ದ ಹ್ಯಾಂಗ್ಡ್ ಮ್ಯಾನ್. ಈ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ ನೋಡೋಣ. ಓಕೆ, ಟೆಂಪರೆನ್ಸ್ ಕಾರ್ಡ್ ಇದೆ. ಹಾಗೆ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತಾ? ಸೊ ಲೆಟ್ಸ್ ಚೆಕ್. So much of cards. Okay, the Fool card. ಯಾರೆಲ್ಲ ಟ್ಯಾರೋ ಕೋರ್ಸ್ ಬುಕ್ ಮಾಡ್ಕೊಂಡಿದ್ದೀರಾ ನಿಮಗೂ ಸಹ ಥ್ಯಾಂಕ್ ಯು ಸೊ ಮಚ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಅಸ್. ಆ್ಯಂಡ್ ಓವರ್ ಆಲ್ ರಿಲೇಷನ್ಶಿಪ್ ಗೈಡೆನ್ಸ್ ಏನಿದೆ ನೋಡೋಣ, ಪಾಸಿಟಿವ್ ಆರ್ ನೆಗೆಟಿವ್. ಸೊ ರಿಮೆಂಬರ್, ಇದು ಜಸ್ಟ್ ಜನರಲ್ ರೀಡಿಂಗ್. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಅದು ಪೇಯ್ಡ್ ರೀಡಿಂಗ್ಸ್ ಇರುತ್ತೆ. ಓಕೆ, 2 ಆಫ್ ಸ್ವಾರ್ಡ್ಸ್ ಇದೆ.
Okay, let me explain. First of all, the energy ಯಾವ್ದು ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ವೈಸ್ ಅಂದರೆ ತುಂಬ ಕನ್ಫ್ಯೂಸ್ಡ್, ಹಾಗೆ ಒಂದು ತುಂಬ ಸ್ಟ್ರಗಲ್ ಅಂತ ಹೇಳ್ಬೋದು. ಆ್ಯಂಡ್ ಏನೇ ಒಂದು ವಿಚಾರ ನೀವು ಈ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ ನೀವು ಸ್ಟೆಪ್ ತೊಗೊಳ್ತೀರಾ ಅಂತ ಅಂದರೆ, ಸೊ ಅಲ್ಲಿ ಫಸ್ಟು ಬರೋದೇ ಪೋಸ್ಟ್ಪೋನ್ಮೆಂಟ್ ಅನ್ನುವಂಥದ್ದು. ಇಲ್ಲಿ ನಿಮ್ಮ ಪಾರ್ಟ್ನರೇ ಆಗಿರ್ಬೋದು, ನೀವೇನೇ ಹೇಳಿದ್ರೂ ಅವರು ತುಂಬ ಪೋಸ್ಟ್ಪೋನ್ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ ಬಿಡು, ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ಸದ್ಯದ ಪರಿಸ್ಥಿತಿ ತುಂಬ ಸ್ಟ್ರಗ್ಲಿಂಗ್ ಇದೆ ಅಂತ ಹೇಳ್ತೀನಿ. 3 ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ ಈ ಒಂದು ಜರ್ನಿ ಅಷ್ಟು ಈಸಿ ಇರಲಿಲ್ಲ. ಬಿಕಾಸ್ ನೀವು ರಿಲೇಷನ್ಶಿಪ್ಪಲ್ಲಿ ನೋಡಿರ್ಬೋದು, ತುಂಬ ನೀವು ನೊಂದಿರೋದೇ ಜಾಸ್ತಿ. ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ನಿಮ್ಮ ಮನಸ್ಸು ಒಂದು ಹೀಲಿಂಗನ್ನು ಬಯಸ್ತಾ ಇದೆ. ಫಸ್ಟ್ ನೀವು ಹೀಲ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಸೊ ನಿಮಗೇನೆ ಅದು ಗೊತ್ತಾಗ್ತಾ ಇದೆ, ಇಲ್ಲ ಫಸ್ಟ್ ನಾನು ನನ್ನನ್ನು ಹೀಲ್ ಮಾಡ್ಕೊಬೇಕು, ನೆಕ್ಸ್ಟ್ ನಾನು ಏನು ಮಾಡಬೇಕು ಅದನ್ನು ಆಮೇಲೆ ಡಿಸೈಡ್ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ನಿಮಗಿರ್ಬೋದು. ಬಟ್ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ದೇರ್ ಇಸ್ ಲಾಟ್ ಆಫ್ ಸ್ಟ್ರಗಲ್ ಆ್ಯಂಡ್ ಪೇಯ್ನ್. ತುಂಬ ಪೇಯ್ನ್ ಅಂತ ಹೇಳ್ತೀನಿ ಈ ಒಂದು ರಿಲೇಷನ್ಶಿಪ್ ನೀವು ಎಂಟರ್ ಆದವಾಗಿಂದನೂ, ಅಥವಾ ಏನು ನೀವು ಈ ಪರ್ಸನ್ನ ಟ್ರಸ್ಟ್ ಮಾಡಿದ್ರಿ, ಅಥವಾ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ಈ ವ್ಯಕ್ತಿ ನಿಮಗೆ ಹರ್ಟ್ ಮಾಡ್ತಾನೆ ಬಂದಿದ್ದಾರೆ. ತುಂಬ ನಿಮ್ಮ ಒಂದು ಸ್ಮಾಲ್ ವಿಶಸ್ನ ಸಹ ಇವರು ಫುಲ್ಫಿಲ್ ಮಾಡೋಕ್ಕೆ ಒಂದು ಎಫರ್ಟ್ಸ್ ಅನ್ನೋದನ್ನ ಹಾಕಿಲ್ಲ ಅಂತಲೂ ಹೇಳ್ಬೋದು ಇಲ್ಲಿ. ಹಾಗೆ ದ ಹ್ಯಾಂಗ್ಡ್ ಮ್ಯಾನ್ ಸಹ ಇದೆ. ದ ಹ್ಯಾಂಗ್ಡ್ ಮ್ಯಾನ್ ಅಂತ ಅಂದರೆ ಅದು ಮೇಜರ್ಲಿ ರೆಪ್ರೆಸೆಂಟ್ ಮಾಡೋದೇನೆ ಒಂದು ಪೋಸ್ಟ್ಪೋನ್ಮೆಂಟ್. ಇಲ್ಲಿ ತುಂಬ ನಿಮ್ಮ ಲೈಫಲ್ಲಿ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ತುಂಬ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ನೀವು ಏನೇ ಹೇಳಿದ್ರು ಯಾವುದೂ ಅಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಥರ ಇವರು ನೋಡೋದಿಲ್ಲ. ಆ್ಯಂಡ್ ಇವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ಏನು 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ದ ವೆರಿ ನೆಕ್ಸ್ಟ್ ಕಾರ್ಡೇ ದ ಹ್ಯಾಂಗ್ಡ್ ಮ್ಯಾನ್ ಅಲ್ವಾ. ನೋ ಆ್ಯಕ್ಷನ್ ಇಲ್ಲ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ. ನಿಮ್ಮ ವಿಚಾರದಲ್ಲಂತೂ ನೋ ಆ್ಯಕ್ಷನ್. ಅವ್ರು ಮಾತಾಡೋಕ್ಕೇ ರೆಡಿ ಇಲ್ಲ. ಹಾಗೆ ಇವ್ರಿಗೆ ಒಂದು ತುಂಬ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ. ಹಾಗೆ ದಿಸ್ ಪರ್ಸನ್ ಇವಾಗ ಏನು ಬೇಕು ಅವ್ರಿಗೆ ಅಂತಂದರೆ ಜಸ್ಟ್ ಅವ್ರ ಪಾಡಿಗೆ ಅವ್ರು ಇರಬೇಕು. ಅವ್ರು ಒಬ್ಬರೇ ಇದ್ದರೆ ಅವ್ರಿಗೆ ತುಂಬ ನೆಮ್ಮದಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಆ್ಯಂಡ್ ದ ಟೆಂಪರೆನ್ಸ್ ಇಲ್ಲಿ ಇರೋದ್ರಿಂದ, ಸೊ ಮೇಜರ್ಲಿ ಇದು ಹೀಲಿಂಗನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ. ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ಬಂದು ನಿಮಗೇನಾದರೂ ಹೀಲಿಂಗ್ ಸೆಷನ್ಸ್ ಅವಶ್ಯಕತೆ ಇದೆ ಅಂತಂದರೆ ಡೆಫಿನೆಟ್ಲಿ ಹೀಲಿಂಗ್ ಸೆಷನ್ಸ್ನ ನೀವು ತೊಗೊಳ್ಬೋದು. ಅದು ಸಹ ಅವೈಲಬಲ್ ಇದೆ. ಬಿಕಾಸ್ ದ ಟೆಂಪರೆನ್ಸ್ ಇಲ್ಲಿ ಇರೋದ್ರಿಂದ ಒಂದು ಪೇಷನ್ಸ್ ಏನು ಬೇಕಾಗಿತ್ತು, ಅಥವಾ ಯಾವ ರೀತಿ ನೀವು ಒಂದು ಸ್ಪಿರಿಟ್, ಮೈಂಡ್, ಬಾಡಿನ ನೀವು ಬ್ಯಾಲೆನ್ಸ್ಡಾಗಿ ಇಟ್ಕೊತೀರಾ ಅಷ್ಟೇ ಇದು ಒಂದು ಸ್ಮೂತಾಗಿ ಹೋಗ್ತಾ ಇರುತ್ತೆ. ಬಟ್ ನಿಮ್ಮಲ್ಲಿ ಒಂದು ಸ್ವಲ್ಪ ನೀವೇನಾದರೂ ಅವ್ರಿಗೆ ನೋ ಹೇಳೋದು, ಇಲ್ಲ ಅಂತ ಹೇಳೋದಾದರೆ ತುಂಬ ಅವರು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಪೇಷನ್ಸನ್ನು ಅವ್ರು ಸಹ ಕಳ್ಕೊತಾರೆ ಅಂತ ಹೇಳಿ. ದ ಫೂಲ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನೆಕ್ಸ್ಟ್ ನೀವೇನಾದರೂ ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀರಾ ರಿಲೇಷನ್ಶಿಪ್ ವೈಸ್ ಅಂದರೆ, ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಬಿಕಾಸ್ ಸಡನ್ ಡಿಸಿಷನ್ಸ್ ನೀವು ತೊಗೊಳೋದ್ರಿಂದ ನಿಮಗೇ ತುಂಬ ಹರ್ಟ್ ಆಗುತ್ತೆ. ತುಂಬ ಒಂದು ಡೌನ್ಫಾಲ್ನ ನೋಡ್ತೀರಾ ನೀವು. ದಟ್ಸ್ ವೈ ಯಾವುದೇ ಡಿಸಿಷನ್ಸ್ನ ಸದ್ಯದ ಮಟ್ಟಿಗೆ ಮಾಡದೇ ಇರೋದೇ ಬೆಟರ್ ಅಂತಲೂ ಹೇಳ್ತೀನಿ. ಬಿಕಾಸ್ ನಿಮ್ಮ ಪಾರ್ಟ್ನರ್ ಸಹ ಯಾವುದೇ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ. ನೀವೊಬ್ಬರೇ ಏನೋ ಮಾಡ್ತೀರಾ, ಅಥವಾ ಇಲ್ಲ ನಾನು ಉಳಿಸ್ಕೊಳ್ತೀನಿ, ಅಥವಾ ನಿಮಗೆ ತುಂಬ ನಂಬಿಕೆ ಇದೆ ಅಂತ ನೀವೇನಾದರೂ ಓವರ್ ಕಾನ್ಫಿಡೆನ್ಸಲ್ಲಿ ಇವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡಿದ್ರೂ ಅದು ರಿಲೇಷನ್ಶಿಪ್ ತುಂಬ ಡೌನ್ಫಾಲ್ ನೋಡುವಂಥ ಚಾನ್ಸಸ್ ಇದೆ ಇಲ್ಲಿ. ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ನೋಡಿದಾಗ 2 ಆಫ್ ಸ್ವಾರ್ಡ್ಸ್ ಇದೆ. ಸೊ ಕರೆಂಟ್ಲಿ ಪಾಸಿಟಿವ್ ಅಂತ ನಾನು ಹೇಳೋದಿಲ್ಲ. ಕರೆಂಟ್ ಸಿಚುವೇಶನ್ ಹಾಗೇ ಇದೆ.
ಅಷ್ಟು ಈಸಿ ಇಲ್ಲ ಅಂತಲೂ ಹೇಳ್ತೀನಿ. ಕರೆಂಟ್ಲಿ ಅವ್ರು ಏನು ಅನಿಸುತ್ತೆ ಅವ್ರು ಅದನ್ನೇ ಮಾಡ್ತಾರೆ. ಸೊ ನಿಮ್ಮ ಮಾತಿಗೆ ಅಥವಾ ನಿಮ್ಮ ಫೀಲಿಂಗ್ಸಿಗೆ ಅವರು ಅಷ್ಟಾಗಿ ವ್ಯಾಲ್ಯೂ ಮಾಡೋದಿಲ್ಲ ಅಂತ ಬರ್ತಿದೆ. ಸ್ವಲ್ಪ ನೆಗೆಟಿವೇನೇ ಇದೆ ಅಂತ ಹೇಳ್ತೀನಿ. ಟೂ ಆಫ್ ಸಾರ್ಟ್ಸ್ ಇರೋದ್ರಿಂದ ಒಂದು ಬ್ಲೈಂಡ್ ಆಗಿದ್ದಾರೆ. ಜಸ್ಟ್ ಅವ್ರು ಇವಾಗ ಅವ್ರಿಗೆ ಮನಸ್ಸಿಗೆ ಏನು ಅನಿಸುತ್ತೆ ಅವ್ರು ಅದನ್ನೇ ಮಾಡ್ತಾರೆ. ಇಲ್ಲೇನಾದರೂ ರಿಯೂನಿಯನ್ನು ಅಥವಾ ಮತ್ತೆ ಅವರು ನಿಮ್ಮನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಅವರೇ ಮನ್ಸು ಮಾಡಬೇಕು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ಬೋದು. ಸರಿ ಹೋಗೋದೇ ಇಲ್ಲ ಅಂತ ಏನಲ್ಲ, ವೆಯ್ಟ್ ಮಾಡ್ಬೋದು ಈ ಪರ್ಸನ್ಗೆ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂದರೆ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಈ ಒಂದು ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ಅವರ ಸದ್ಯದ ಪರಿಸ್ಥಿತಿ ಏನಿದೆ? ಸೊ ಅವರ ಕರೆಂಟ್ ಸಿಚುಯೇಷನ್ ಏನು? ಓಕೆ, ಸೊ 2 ವ್ಯಾಂಡ್ಸ್ ಕಾರ್ಡ್ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರ? ಓಕೆ, ಸೊ ಇಲ್ಲಿ ಕಮ್ಯುನಿಕೇಷನ್ ಆಗುತ್ತಾ ನಿಮ್ಮಿಬ್ಬರ ಮಧ್ಯೆ ನೋಡೋಣ. ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ಪಾಸಿಟಿವ್ ಆರ್ ನೆಗೆಟಿವ್ ಇದೆಯಾ? ಓಕೆ, ಕಿಂಗ್ ಆಫ್ ಕಪ್ಸ್. ಸೊ ಫಸ್ಟ್ ಕಾರ್ಡ್ ಇಲ್ಲಿ 3 ಆಫ್ ವ್ಯಾಂಡ್ಸ್ ಇದೆ. ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಕರೆಂಟ್ಲಿ ಅವರು ಸಿಚುಯೇಷನ್ ಬಂದು ತುಂಬ ಬೇರೆಯವ್ರ ಪ್ರಾಬ್ಲಮ್ಸ್ ಅಥವಾ ಬೇರೆ ಯಾರಿಗೋ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ತುಂಬ ಬೇರೆಯವ್ರ ಕಷ್ಟ ಏನಿದೆ ಇವ್ರದ್ದು ಅಂದ್ಕೊಳ್ತಾರೆ, ಬಟ್ ಅಲ್ಲಿ ಅಷ್ಟೊಂದು ನೆಸೆಸಿಟಿ ಇರೋದಿಲ್ಲ. ಅಷ್ಟೊಂದು ಅವ್ರು ತುಂಬ ಓವರಾಗಿ ಬಿಹೇವ್ ಮಾಡ್ಬೋದು. ಅದು ನಿಮಗೆ ಸಮ್ವೇರ್ ಅದು ಪ್ರಾಬ್ಲಮ್ ಆಗ್ತಾ ಇರ್ಬೋದು. 3 ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಆ್ಯಂಡ್ ಟ್ವಿನ್ ಫ್ಲೇಮ್ ಎನರ್ಜಿ ಸಹ ಇದೆ. 7 ಆಫ್ ಸ್ವಾರ್ಡ್ಸ್ ಇಲ್ಲಿ ಇರೋದ್ರಿಂದ ಕರೆಂಟ್ಲಿ ಕಮ್ಯುನಿಕೇಷನ್ ನಾಟ್ ಪಾಸಿಬಲ್ ಬಿಕಾಸ್ ಬ್ಲಾಕಿಂಗ್ ಎನರ್ಜಿ ಇದೆ ಇಲ್ಲಿ. ನೋಡ್ತಾ ಇರ್ಬೋದು ನೀವು ಅವರು ಹೇಗೆ ಅಲ್ಲಿ ಬೌಂಡ್ರೀಸ್ ಹಾಕ್ಕೊಳ್ತಾ ಇದ್ದಾರೆ ಅಂತ. ಅವರು ನಿಮ್ಮನ್ನು ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡಿರ್ಬೋದು. ಕಮ್ಯುನಿಕೇಷನ್ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ಇಲ್ಲಿ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಏನು ಅವ್ರ ಪ್ರೀತಿ ಇಟ್ಕೊಂಡಿದ್ರು ಅದು ಅವ್ರ ಮನಸ್ಸಲ್ಲಿ ಹಾಗೇ ಇದೆ. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಅವ್ರಿಗೆ ಇರೋವಂಥ ರೆಸ್ಪಾನ್ಸಿಬಿಲಿಟೀಸಿಂದ ನಿಮ್ಮ ಹತ್ರ ಅವರು ಏನೂ ಸಹ ಮಾತಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು. ಪೇಜ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್, ಒಂದು ನ್ಯೂ ಜರ್ನಿನ ನೀವು ಸ್ಟಾರ್ಟ್ ಮಾಡ್ತೀರಾ. ಈ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ ಅಂತಲೂ ಹೇಳ್ಬೋದು. ಆ್ಯಂಡ್ ಇವರ ವ್ಯಕ್ತಿತ್ವ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇವರು ನೋಡೋಕ್ಕೂ ತುಂಬ ಒಂದು ಒಳ್ಳೆ ವ್ಯಕ್ತಿ ಥರ, ಹಾಗೆ ಅವರು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಅದು ತುಂಬ ಅತಿ ಆದಾಗ ನಿಮಗೆ ಕಷ್ಟವೂ ಆಗ್ಬೋದು. ಸೊ ಕರೆಂಟ್ಲಿ ಈ ಪರ್ಸನ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತಲೂ ಹೇಳ್ಬೋದು. ಕಿಂಗ್ ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಅಷ್ಟಾಗಿ ಎಕ್ಸ್ಪ್ರೆಸಿವ್ ಇಲ್ಲ. ಏನು ಅನಿಸುತ್ತೋ ಅದನ್ನು ಅವರು ಹೇಳ್ಕೊಳ್ಳೋದು ತುಂಬ ಕಡಿಮೆ. ಆ್ಯಂಡ್ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ರೀಸನ್ ಇಲ್ಲಿ ಬೇರೆ ಯಾರೋ ಒಬ್ಬರು ಪರ್ಸನ್ನೇ ರೀಸನ್ ಇರ್ಬೋದು. ಪರ್ಸನ್ಗೆ ತುಂಬ ಅಟ್ಯಾಚ್ಡ್ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಬೇಕಾದರೂ ಅವರು ನಿಮಗೆ ಬೇಕಾದರೂ ಅವರು ತುಂಬ ಒಂದು ರೂಡಾಗಿ ಬಿಹೇವ್ ಮಾಡ್ತಾರೆ. ಬಟ್ ಅದರ್ ಪರ್ಸನ್ನ
ತುಂಬ ಕೇರ್ ಮಾಡ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ. ಇವರು ಹಾಗೇನೂ ಇರ್ಬೋದು. ತುಂಬ ಬೇರೆಯವ್ರಿಗೆ ಇವರು ಅವಶ್ಯಕತೆ ಇಲ್ಲದೇ ಇರೋರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅದು ನಿಮಗೆಲ್ಲೋ ಒಂದು ಕಡೆ ಇಷ್ಟ ಆಗ್ತಾಯಿಲ್ಲ. ಥರ್ಡ್ ಪಾರ್ಟಿನೂ ಇರ್ಬೋದು ಇಲ್ಲಿ. ಬಟ್ ಆ ಒಂದು ಎನರ್ಜಿ ಏನಿದೆ, ಒಂದು ಥರ್ಡ್ ಪರ್ಸನ್ ಅನ್ನೋದು ಎಂಡ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಕಾಸ್ ಈ ಪರ್ಸನ್ಗೆ ಅವರು ಮಧ್ಯದಲ್ಲಿ ಸ್ವಲ್ಪ ಕ್ಲ್ಯಾಶಸ್ ಆಗ್ಬೋದು. ಯಾರಾದರೂ ಬೇರೆ ಪರ್ಸನ್ ಇದ್ದರೆ ಅವ್ರ ಜೊತೆಗೆ ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಕಿಂಗ್ ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಸೊ ಯು ಕ್ಯಾನ್ ವೆಯ್ಟ್ ಅಪ್ ಟು 8 to 9 months ಆರ್ 10 monthsವರೆಗೂ ನೀವು ವೆಯ್ಟ್ ಮಾಡ್ಬೋದು ಈ ಪರ್ಸನ್ಗೋಸ್ಕರ. ಸೊ ಥಿಂಕ್ ಮಾಡಿ, ಇಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಅಂತ ಇದ್ದರೆ ಇನ್ನೊಂದು ಚಾನ್ಸ್ ಕೊಡೋದು ಅಷ್ಟು ನಿಮಗೆ ಈಸಿಯಾಗಿ ಇರೋದಿಲ್ಲ. ಸೊ ಇನ್ನೊಂದು ಸರಿ ನೀವೇನಾದರೂ ಈ ಪರ್ಸನ್ಗೆ ಚಾನ್ಸ್ ಕೊಡ್ತೀರಾ ಅನ್ನೋದಾದರೆ ಒಂದು ಸರಿ ತುಂಬ ಡೀಪಾಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಜನರಲ್ ರೀಡಿಂಗ್. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕಂತ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.